ಸಾಮಾನು ಯಾವುದು ತರೋಕ್ಕಾಗದೆ ಕಾರಣಾಂತರದಿಂದ ನಾನು ನಗರಕ್ಕೆ ಬಂದು ಯಾವ ಸಾಮಾನು ಒಂದು ಸಣ್ಣ ಪುಟ್ಟದ್ದು ಬೇಕಾದ್ರೂ ಬರ್ತಾಯಿದೆ ಸರ್. ನಮ್ಗೆ ಯಾರೋ ಒಬ್ಬರು ನಮ್ಮ ಸ್ನೇಹಿತರು ಸಾಮಾಜಿಕ ಬಹಿಷ್ಕಾರ ಹಾಕಂಗಿಲ್ಲ ಬ್ರದರು, ಇದಕ್ಕೇನೋ ಸಮಸ್ಯೆ ಅದ, ನಿಂಗೆ ನ್ಯಾಯ ಸಿಗಬೇಕು ಅಂದ್ರೆ ಗ್ರಾಮ ಪಂಚಾಯತಿ ಒಂದು ಲೆಟ್ರ್ ಕೊಡು. ಗ್ರಾಮ ಪಂಚಾಯತಿಲಿ ಸಾಕ್ಷಿಗಳು ಸಿಗ್ತಾರೆ ಅಂತಂದರು. ಯಾಕೆ ನಮ್ಮೂರಲ್ಲಿ ನಮ್ಮ 5,000 ಜನದಲ್ಲಿ ಒಬ್ಬರು ಬಂದು ಸಾಕ್ಷಿ ಹೇಳೋ ಮೂಮೆಂಟ್ ಇರಲಿಲ್ಲ ಸರ್. ಅದರಿಂದ ಅಲ್ಲೂ ಕೊಡೋ ನಿಂಗೇನೋ ನ್ಯಾಯ ದೊರಕುತ್ತಂದರು. ಆದರೂ ಗ್ರಾಮ ಪಂಚಾಯತಿಗೆ ಕೊಟ್ಟೆ 4ನೇ ತಿಂಗಳು 27ನೇ ತಾರೀಕು 4ನೇ ತಿಂಗಳು 2025 ಕೊಟ್ಟೆ. ಈಗ ನ್ಯಾಯಕ್ಕಾಗಿ ಎಲ್ಲಿಗೆ ಬಂದಿದ್ದೀರಾ ಸರ್? SP ಮೀಟ್ ಆದರೆ ಏನು SP ಮೀಟ್ ಆಗಿಲ್ಲ ಸರ್, ಮೀಟ್ ಆಗಿಲ್ಲ. ಅವರು ಸಾಯಂಕಾಲ ಬನ್ನಿ ಅಂದರು. ಮತ್ತು ಪುನಃ ಪಂಚಾಯತಿ ಕೊಟ್ಟಿದೆ. ಪಂಚಾಯತಿಲಿ ಒಂದೇ ಮಾಡಿದ್ರು 2 ಸತಿ ಪಂಚಾಯತಿಗೆ ಸೇರಿಸ್ದೆ. 2 ಸತಿ ಯಾವ ಪಂಚಾಯತಿ ಕೊಟ್ಟ ನಂತರ ಇವರು ಗ್ರಾಮದವರು ಅಲ್ಲಿ ಬಹಿಷ್ಕಾರ ಹಾಕಿರೋದನ್ನು ಅಲ್ಲಿ ಗ್ರಾಮದಲ್ಲಿ ಪಂಚಾಯತಿಲಿ ಪೊಲೀಸ್ನವರು ಇಲಾಖೆಯವ್ರು ಇರೋದಕ್ಕೋಸ್ಕರ ಪಂಚಾಯತಿಲಿ ಬಹಿಷ್ಕಾರ ಹಾಕಿಲ್ಲ ಅಂತ ವಾದ ಮಾಡಿದ್ರು. ನಾನು ಅದಕ್ಕೆ ಗ್ರಾಮದವ್ರನ್ನ ಒಂದೇ ರಿಕ್ವೆಸ್ಟ್ ಮಾಡಿ ಕೇಳಿದೆ, ಪಂಚಾಯತಿ ಅಧ್ಯಕ್ಷರನ್ನು ರಿಕ್ವೆಸ್ಟ್ ಮಾಡಿ ಕೇಳಿದೆ. ಈಗ ಬಹಿಷ್ಕಾರ ಹಾಕಿಲ್ಲ ಅಂತಾನಪ್ಪ ಈಗಂತವ್ರ. ಇವತ್ತು ಸಾಯಂಕಾಲ ನಮ್ಮ ಗ್ರಾಮದಲ್ಲಿ ಸುತ್ತ ಕೃಷ್ಣ ಧೂಮಯ್ಯನ ಮಗ ಕೃಷ್ಣನವ್ರನ್ನ ಯಾರು ಮಾತಾಡ್ಸ್ಕೊಬೋದು ಅಂತ ಒಂದು ಸತಿ ಡಂಗೂರದಲ್ಲಿ ಸಾರ್ಬಿಡಿ, ನಾನು ವಾಪಸ್ ತಗೋತೀನಿ ಅಂತ ಹೇಳಿದೆ. ಅದಕ್ಕೆ ಅವರು ಅಧ್ಯಕ್ಷರು ಮಂಜುನಾಥು, TP ಮಾದೇವು, ಗಡಿ ಯಜಮಾನರು ಜಯಸ್ವಾಮಿ ಅವರು, ಒಬ್ಬರು ಮಾದೇಶು ಬ್ರ್ಯಾಕೆಟ್ಲಿ ದಿನೇಶ್ ಅಂತ ಅವ್ರ ಹೆಸರು, ಇವ್ರ ಇನ್ನೂ ಸುಮಾರು ಜನ ಪಂಚಾಯತಿ ಒಳಗೆ ಒಪ್ಪನಿಲ್ಲ ಸರ್. ಇಲ್ಲ ಹಂಗೆ ಒಪ್ಪಕ್ಕಾಗಲ್ಲ, ನೀ ಎಷ್ಟೇ ಗ್ರಾಮ ಪಂಚಾಯತಿಲಿ ಮಾಡಿಸ್ತೀವಿ 5 ಲಕ್ಷ ಕೊಟ್ಟೇ ಕೊಡಬೇಕು ಅಂತಂದರು. PDOನ ನಿಮ್ಮ ಇದು ಯಾವುದಾದ್ರು ಕೇಳಕ್ಕೆ ನಾವು ಮಾಡ್ತೀರ ಇದು ಮಾಹಿತಿ ಹಕ್ಕುಗೆ ಹಾಕಿದ್ರು ಸರ್. ಅದು ನಮ್ಗೆ ಮಾಹಿತಿ ಹಕ್ಕನದು 1 ವರ್ಷ ಆದರೂ ಇನ್ನೂ ಸಿಕ್ಕಿಲ್ಲ. ಅದು ಕೊಡೋಕೆ ಅವರು ನಮಗೆ ಒಂಥರ ಬರ್ಕೊಟ್ಟವ್ರೆ ನಾವು ಇದ್ದಕ್ಕ. ಅವರು ಈ ಟೇಷನ್ನು ಮತ್ತು SP ಎಲ್ಲೂ ಕೊಡ್ದಾಗ ಗೊತ್ತಿಲ್ಲ, ಅವ್ರು ಕೊಡೋದ್ರಲ್ಲವೇ ಅವರೇ ಬೇರೆ ಮೇಟ್ರ್ ಬರೆದು ಕೊಟ್ಟವ್ರೆ. ಇವ್ರನ್ನ ನಾವು ಬಹಿಷ್ಕಾರ ಹಾಕಿಲ್ಲ ಅಂತೇಳಿ ಅವರು ಬರ್ಕೊಟ್ಟವ್ರೆ. ನಮಗೇನಾಗಿದೆ ಗೊತ್ತದ, ನಾನು ಇದನ್ನೆಲ್ಲ ನಂಬಿದೆ. ನಾವು ನಿಮ್ಮ ಮಾಧ್ಯಮದವರ ಅಲ್ಲಿಗೆ ಬಂದು ರೆಕಾರ್ಡಲ್ಲವಿ 5ನೇ ತಾರೀಕು ಮಾಹಿತಿನ ಕೊಟ್ಟೆ. ಕೋರ್ಟ್ಗೂ ಎಲ್ಲ ಸಬ್ಮಿಟು ಮಾಡಿದ್ದೀನಿ ಸರ್. ಕೋರ್ಟ್ ಸಬ್ಮಿಟ್ ಮಾಡಿ 6 ತಿಂಗಳಾಗೈತೆ.